ಅಂಜು ಎಲ್ಲ ಹೋದ್ಲು. ಅಪ್ಪ ಮಗಳು ಹೊರಗಡೆ ಹೋದ್ರೆ ಬರೋದೇ ಇಲ್ಲ. ನಾನು ಇಡ್ಲಿ ಹಿಟ್ಟಿಗೆ ಬೇರೆ ಪರಿಮಳ ಅವರೇ, ವೈಜಯಂತಿ ಅವರು ನೀವು ಯಾವಾಗ ಬಂದ್ರಿ? ಈಗಷ್ಟೇ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದರಲ್ಲೇನಿದೆ? ಕಜ್ಜಾಯ ನಿಮಗೆ ಅಂತಾನೆ ಮಾಡ್ಕೊಂಡು ಬಂದೆ. ಇದಕ್ಕೆಲ್ಲ ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ? ಅಯ್ಯಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು? ನಾನಿಲ್ಲಿದ್ದಷ್ಟು ದಿನ ಸ್ವಂತದವಳ ಥರ ನೋಡ್ಕೊಂಡಿದ್ದೀರಾ. ನಾನು ನಿಮ್ಗೆ ಹೇಳ್ದೆ ಕೇಳದೆ ಹೋದೆ, ಅದು ನನ್ನ ತಪ್ಪಲ್ವಾ? ಓ, ತಪ್ಪಿಗೆ ಪ್ರಾಯಶ್ಚಿತವಾಗಿ ಕಜ್ಜಾಯ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ಪರಿಮಳ ಅವರೇ, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಗೊತ್ತು, ಆದರೆ ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಅದಕ್ಕೆ ತೊಗೊಂಬಂದೆ. ತಗೊಳ್ಳಿ. ಕಡಿ. ಯಾರ್ದಿದು ವಾಯ್ಸು? ಎಲ್ಲೋ ಕೇಳದಾಗಿದೆಯಲ್ಲ. ಯಾರ್ದೋ ಏನೋ, ನನ್ಗೆ ಆಗ್ಬೇಕು. ಘಮ ಘಮ ಅಂತಿದೆ. ವೈಜಯಂತಿ ಅವರೇ, ಏನು ಹುಡುಕ್ತಿದ್ದೀರಾ? ಮಂಜಣ್ಣ ಮತ್ತು ಅಂಜು ಎಲ್ಲಿ ಕಾಣ್ತಾ ಇಲ್ವಲ್ಲ? ಅವರು ಚಿಕ್ಕದಾಗಿ ಒಂದು ಇಡ್ಲಿ ಹೋಟೆಲ್ ಇಟ್ಟಿದ್ದಾರೆ. ಅದರಲ್ಲಿ ಅವರು ಸ್ವಲ್ಪ ಕೆಲಸ ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ. ಹಾಂ ಗೊತ್ತು, ಅಮೂಲ್ಯ ಅವ್ರು ಹೇಳಿದರು ಅಣ್ಣ ಇಡ್ಲಿ ಅಂಗಡಿ ಇಟ್ಟಿದ್ದಾರೆ ಅಂತ. ಆದರೂ ನೀವು ತೊಂದರೆ ತೊಗೊಂಡ್ರಿ ಅನಿಸ್ತಾ ಇದೆಯಪ್ಪ. ಇಷ್ಟೆಲ್ಲ ಬೇಕಿರಲಿಲ್ಲ. ವೈಜಯಂತಿ ಅವರೇ, ಯಾಕೆ ನನ್ನ ಮನಸ್ಸು ಆಗ್ಲಿಂದ ಆ ರೂಮ್ ಕಡೆನೇ ಎಳೀತಾ ಇದೆ? ವೈಜಯಂತಿ ಅವರೇ, ಏನು ನೋಡ್ತಿದ್ದೀರಾ? ಪರಿಮಳ ಅವರೇ, ಆ ರೂಮ್ನಲ್ಲಿ ಯಾರಿದ್ದಾರೆ? ಅಯ್ಯೋ, ಹೇಳೋದೇ ಮರ್ತಿದ್ದೆ. ನಮ್ಮ ಮನೆಗೆ ಒಬ್ಬರು ಅತಿಥಿ ಬಂದಿದ್ದಾರೆ, ಆ ರೂಮಲ್ಲಿದ್ದಾರೆ. ಗೆಸ್ಟಾ? ಯಾರದು? ನಾರಾಯಣ್ ಅಂತ. ನಾರಾಯಣ ಅಂದರೆ ಸೂರ್ಯನೇ ಇರ್ಬೋದಾ? ರೀ ಕಾಂತ, ಏನ್ರಿ ಆಯ್ತು ನಿಮ್ಗೆ? ಯಾಕೊಳೆ ಮೈ ಮೇಲೆ ಇರುವೆ ಬಿಟ್ಕೊಂಡಿರೋ ತರ ಆಡ್ತಿದ್ದೀರಾ? ಏನ್ರಿ ನಿಮ್ ಪ್ರಾಬ್ಲಮ್? ನನ್ನ ಲೈಫೇ ಒಂದು ಪ್ರಾಬ್ಲಮ್ ಮೇಡಮ್. ನನಗಿಂತ 4-5 ವರ್ಷ ಚಿಕ್ಕವರೆಲ್ಲ ಮದುವೆ ಆಗ್ತಾ ಇದ್ದಾರೆ. ನನ್ನ ವಯಸ್ಸರು ಮದುವೆ ಆಗಿ ತೊಟ್ಲು ತೂಗ್ತಾ ಇದ್ದಾರೆ. ಆದ್ರೆ ನನಗೆ ಮಾತ್ರ ಇನ್ನೂ ನನ್ನ ಬೇರೆ ಸಿಕ್ಕಿಲ್ಲ ಮೇಡಮ್. ರೀ ಕಾಂತ, ಗೋಳಾಡ್ಬೇಡಿ. ಅಂತದ್ ಏನ್ರಿ ಆಯ್ತು ಈಗ? ಇದೇನ್ ಮೇಡಮ್, ನಾನು ಸಿಂಗಲ್ ಅಂತ ಗೊತ್ತಿದ್ರು ಹಿಂಗ್ ಕೇಳ್ತಾ ಇದ್ದೀರಾ? ನಾನು ಇನ್ನೂ ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಾ ಇದ್ದೀನಿ. ನನಗೂ ನನ್ನ ಬೇ ಅಂತ ಯಾವಾಗ ಸಿಕ್ತಾಳೋ. ಅಷ್ಟೇನಾ? ಇದೇನ್ ಮೇಡಮ್ ಹಿಂಗಂತ ಇದ್ದೀರಾ? ಮತ್ತೆ ಬೇ ಸಿಗ್ಬೇಕು, ಹುಡುಗಿ ಸಿಗ್ಬೇಕು ಅಂತ ಅಳ್ತಾ ಇದ್ರೆ ಆಗುತ್ತೇನ್ರಿ? ಈ ನಿಮ್ಮ ಸೂಪರ್ ಪರ್ಸನಾಲಿಟಿಗೆ ಫ್ರೆಶ್ನೆಸ್ ಮ್ಯಾಜಿಕ್ನ ಆ್ಯಡ್ ಮಾಡ್ಕೋಬೇಕು. ಸೂಪರ್ ಕೂಲ್ ಆಗಿರೋ ಸುಗಂಧ ಭರಿತ ಉಸಿರಿನಿಂದಲೇ ಹುಡುಗಿನ ಒಲಿಸ್ಕೋಬಹುದು. ಅದೇ ಪ್ರಾಬ್ಲಮ್ ಮೇಡಮ್. ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಸರಿಯಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಉಪಾಯ ಇದೆ ಕಾಂತ. ಓಹ್, ಅದೇನು ಹೇಳಿ ಮೇಡಮ್.
ಒಂದು ನಿಮಿಷ ಇರಿ ಬಂದೆ. ಇದೇನ್ ಮೇಡಮ್ ಒಂದೊಳ್ಳೆ ಸೂಪರ್ ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಟೂತ್ ಪೇಸ್ಟ್ ತಗೊಂಬಂದು ಇಟ್ಕೊಂಡಿದ್ದೀರಾ. ಇದರಿಂದ ಏನ್ ಸಹಾಯ ಆಗುತ್ತೆ? ನೀವು ಪ್ರೀತಿಸೋಳು ನಿಮ್ಮನ್ನು ಇಷ್ಟಪಡೋಕೆ ಮ್ಯಾಜಿಕ್ ಆಫ್ ಫ್ರೆಶ್ನೆಸ್ ಬೇಕು ಕಾಂತ. ಇದು ಡಾಬರ್ ರೆಡ್ ಬೇ ಫ್ರೆಶ್ ಜೆಲ್ ಟೂತ್ ಪೇಸ್ಟ್. ಇದರಿಂದ ನಿಮ್ಮ ಲೈಫಲ್ಲೂ ಫ್ರೆಶ್ನೆಸ್ ಬರುತ್ತೆ ಕಾಂತ. ಇದು ಸಾಮಾನ್ಯ ಟೂತ್ ಪೇಸ್ಟ್ಗಿಂತ 4 ಪಟ್ಟು ಬೆಟರ್ ಫ್ರೆಶ್ನೆಸ್ ಕೊಡುತ್ತೆ. ಇದರಲ್ಲಿ ವಿಂಟರ್ ಗ್ರೀನ್ ಆಯಿಲ್, ಮಿಂಟ್ ಥರದ 5 ನ್ಯಾಚುರಲ್ ಫ್ರೆಶ್ನೆಸ್ ಆಕ್ಟಿವ್ಸ್ ಇದೆ. 12 ಗಂಟೆಗಳ ಕಾಲ ಈ ಫ್ರೆಶ್ನೆಸ್ ಇರುತ್ತೆ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಹುಡುಗಿನೇ ನಿಮ್ಮಿಂದ ಓಡ್ ಬರ್ತಾಳೆ. ಮೇಡಮ್ ಥ್ಯಾಂಕ್ ಯು. ನೀವು ಇಷ್ಟ ಹೇಳಿದ್ರಲ್ಲ ಸಾಕು. ಕಾಂತ ನಿನಗೆ ನೀನು ಹುಡುಗಿ ಸಿಗ್ತಾಳೆ ಕಣೋ. ನಾನು ಡಾಬರ್ ರೆಡ್ ಬೇ ಫ್ರೆಶ್ ಜೆಲ್ ಜೊತೆ ರೆಡಿ. ವೈಜಯಂತಿ ಅವರೇ, ಏನಾಯಿತು? ಏನು ಹಾಗೆ ನೋಡ್ತಿದ್ದೀರಿ? ಅಲ್ಲಿ ಬಂದಿದ್ದಾರಲ್ಲ, ಅವ್ರ ಹೆಸರೇನು ಅಂದ್ರಿ? ಹೇಳಿದ್ನಲ್ಲ, ನಾರಾಯಣ ಅಂತ. ಪೂರ್ತಿ ಹೆಸರು ಹೇಳ್ತೀರಾ? ನಾರಾಯಣ್ ರಾವ್ ಇರಬಹುದು. ಏನೋ ಹೇಳಿದ್ರಪ್ಪ, ನನಗೆ ನೆನಪು ಬರ್ತಾ ಇಲ್ಲ. ಗೊತ್ತಿಲ್ಲ ಬಿಡಿ. ಹೌದು, ಅವ್ರು ನಿಮ್ಗೇನಾದರೂ ಪರಿಚಯನಾ? ಇಲ್ಲ ಇಲ್ಲ. ಅಂದಹಾಗೆ ನಾನು ಅವ್ರನ್ನ ನೋಡಬಹುದಾ? ಅಷ್ಟೇ ತಾನೇ, ಬನ್ನಿ ಪರಿಚಯ ಮಾಡಿಸ್ತೀನಿ. ಬನ್ನಿ. ನನ್ನ ಫೋನ್ ಶಬ್ದ ಬರ್ತಾ ಇದೆ ಅನಿಸುತ್ತೆ. ಎಲ್ಲಿಟ್ಟಿದ್ದೀನಿ? ಹಾಂ, ಇಲ್ಲಿ. ನಮ್ಮ ಯಜಮಾನ್ರು. ಒಂದು ನಿಮಿಷ. ಹಲೋ, ಹೇಳ್ರಿ. ಅಯ್ಯೋ, ಯಾಕ್ರಿ ಗಾಬರಿ ಆಗಿದ್ದೀರಾ? ಏನಾಯಿತು ಹೇಳಿ. ಅವ್ರು ಇಲ್ಲೇ ಇದ್ದಾರೆ. ಹೌದಾ? ಸರಿ ರೀ, ಆಯಿತು ಆಯ್ತು ಆಯಿತು. ಏನಾಯಿತು ಪರಿಮಳ ಅವರೇ? ನೀವು ಬನ್ನಿ ಒಂದು ನಿಮಿಷ. ವೈಜಯಂತಿಯರ ಬನ್ನಿ ಬನ್ನಿ ನನ್ನ ಜೊತೆಗೆ. ನೀವು ಬನ್ನಿ ಇಲ್ಲ ಒಂದು ನಿಮಿಷ. ಬನ್ನಿ ಬನ್ನಿ. ಏನಾಯಿತು ಪರಿಮಳ ಅವರೇ? ಒಂದು ನಿಮಿಷ ಬನ್ನಿ. ಇಲ್ಲಿರಿ, ಸುಮ್ಮನೆ ಇರಿ ನೀವು. ಪರಿಮಳ ಅವರೇ, ಅಣ್ಣ ಅಣ್ಣ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ? ಅಣ್ಣ ನೀವು ಬನ್ನಿ. ಎಲ್ಲಿಗೆ? ಅಯ್ಯೋ, ನಾನು ಹೇಳ್ತೀನಿ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ. ಯಾಕೆ, ಏನಾಯ್ತು? ಎಲ್ಲಿ ಕರೀತಿದ್ಯಾ? ಅಣ್ಣ ನೀವು ಗಾಬರಿ ಆಗಬೇಡಿ. ಅಗ್ನಿ ಕಡೆಯವರು ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಣ್ಣ ಅದಕ್ಕೆ ನಾನು ಹೇಳ್ತಿರೋದು, ನೀವೇನು ಮಾತಾಡಬೇಡಿ. ಬನ್ನಿ, ಆ ರೂಮ್ ಒಳಗಡೆ ಬಚ್ಚಿಟ್ಕೊಳ್ಳಿ. ಅಣ್ಣ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ ಅಣ್ಣ. ಇಲ್ಲಿ ಹೋಗಿ. ಯಾರು ಬಂದಿರ್ಬೋದು? ಹಲೋ ಹಲೋ ಅಗ್ನಿ ಅವರೇ. ಹಾಂ ಹೇಳು. ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಿತ್ತು.
ಏಕೆ ಏನಾಯಿತು? ವೇದಾಂತ್ ಇವತ್ತು ಮನೆಯವ್ರನ್ನೆಲ್ಲ ಕರೆದು ನಾಳೆ ಒಂದು ಅನೌನ್ಸ್ಮೆಂಟ್ ಮಾಡೋದಿದೆ ಅಂತ ಹೇಳಿದೆ. ಅಷ್ಟೇ ತಾನೇ, ಇನ್ನೇನು ಹೇಳಿಲ್ವಲ್ಲ? ಅಗ್ನಿ ಅವರೇ, ಇಷ್ಟೊಂದು ಇಗ್ನೋರ್ ಮಾಡಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ವೇದಾಂತ್ ಯಾಕೆ ಈ ಥರ ವಿಷಯನ ಸಸ್ಪೆನ್ಸ್ ಆಗಿಟ್ಟು ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ? ಇದರಲ್ಲಿ ಏನೋ ಒಂದು ಪ್ಲಾನ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾಯಿತು ಸರಿಯಾಗಿ ಹೇಳು ಸುಹಾಸಿನಿ. ವೇದಾಂತ್ ಮನೆಯವರೆಲ್ಲರ ಮುಂದೆ ಏನೋ ವಿಷಯ ಇದೆ ನಾಳೆ ಹೇಳ್ತೀನಿ ಅಂದಾಗಲೇ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಏನೇ ಆದರೂ ಅವ್ನು ಗುಟ್ಟು ಬಿಟ್ಕೊಡ್ಲಿಲ್ಲ. ನನಗೆ ಯಾಕೋ ಇದರಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಆದಷ್ಟು ಬೇಗ ಅದು ಏನು ಅಂತ ಕಂಡು ಹಿಡಿಬೇಕು. ಸುಹಾಸಿನಿ, ನೀನು ಓವರಾಗಿ ಥಿಂಕ್ ಮಾಡ್ತಾ ಇದೀಯಾ. ನೋಡಿ ಅಗ್ನಿ, ನಾನು ಹೇಳೋದನ್ನ ಇಷ್ಟೊಂದು ಲೈಟಾಗಿ ತಗೋಬೇಡಿ. ಆ ವೇದಾಂತ್ಗೆ ಸೂರ್ಯನಾರಾಯಣ ವಸಿಷ್ಠ ಅವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಅಂತ ಅನುಮಾನ. ಚಾನ್ಸೇ ಇಲ್ಲ. ಆ ಸೂರ್ಯನಾರಾಯಣ ಇನ್ನೂ ನಮ್ಮ ಹುಡುಗರ ಕೈಗೆ ಸಿಕ್ಕಿಲ್ಲ. ಅವನಿಗೆ ಹೇಗೆ ಸಿಗಕ್ಕೆ ಸಾಧ್ಯ? ಅದು ಹೇಗೆ ಹೇಳ್ತೀರಾ ನೀವು? ನಿಮ್ಮ ಹುಡುಗರ ಕೈ ಸಿಗ್ಲಿಲ್ಲ ಅಂದರೆ ಅವನಿಗೂ ಸಿಗಲ್ಲ ಅಂತ? ಹುಡುಗರು ಮಾಡಿರೋ ಕೆಲಸ ನಾನು ನೋಡಿಲ್ವಾ? ಯಾವಾಗಲೂ ತಿನ್ನೋದು, ಮಲ್ಗೋದು, ದುಡ್ಡು ಎಣಿಸೋದು ಅಷ್ಟೇ ಅನ್ಸುತ್ತೆ ಗೊತ್ತಿರೋದು. ಇಷ್ಟೆಲ್ಲ ಆಗಿದ್ದು ಆ್ಯಕ್ಚುಲಿ ನಿಮ್ಮಿಂದ. ಸುಹಾಸಿನಿ, ಏನು ಹೇಳ್ತಾ ಇದೀಯಾ? ಇನ್ನೇನು ಮತ್ತೆ? ಆ ಸೂರ್ಯನಾರಾಯಣ ನಿಮ್ಮಿಂದ ತಾನೇ ತಪ್ಪಿಸ್ಕೊಂಡು ಹೋಗಿದ್ದು. ನಿಮ್ಮ ಹುಡುಗರೇ ತಾನೇ ಕಾವಲು ಕಾಯ್ತಿದ್ದು. ಹುಷಾರಾಗಿ ನೋಡ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾ ಇತ್ತ? ನೋಡು, ಆಗಿದ್ದಾಯ್ತು. ಇವಾಗ ಏನು ಮಾಡಬೇಕು ಅಂತ ಹೇಳು. ಆ ವೇದಾಂತ್ ನಾಳೆ ಏನು ಹೇಳ್ತಾನೋ ಅಂತ ನನಗಂತೂ ತುಂಬ ಟೆನ್ಷನ್ ಆಗಿತ್ತು. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ನನಗೆ ಭಯ ಆಗ್ತಾ ಇದೆ. ತಲೆ ಕೆಡ್ಸ್ಕೊಬೇಡ. ಆ ವೇದಾಂತ್ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಲೈಟಾಗಿ ತಗೋಬೇಡಿ. ವೇದಾಂತ್ಗೆ ಏನಾದರೂ ವೈದೇಹಿನೇ ಅಮ್ಮ ಅಂತ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಕೂಲ್ ಸುಹಾಸಿನಿ, ಕೂಲ್. ಈ ಥರ ಯೋಚನೆ ಮಾಡಿದರೆ ನಮಗೆ ಒಳ್ಳೆಯದಲ್ಲ. ಏನಾಗತ್ತೆ ಮುಂದೆ ನೋಡೋಣ. ನಾಳೆವರೆಗೂ ವೇಟ್ ಮಾಡೋಣ. ಯಾರು ನೀವು? ಎಲ್ಲಮ್ಮ ನಿಮ್ಮ ಯಜಮಾನ್ರು? ಯಾಕೆ ಅವ್ರು ಹೊರಗಡೆ ಹೋಗಿದ್ದಾರೆ? ನಿಮ್ಮ ನವರಂಗಿ ಆಟ ಎಲ್ಲ ನಮ್ಮ ಹತ್ರ ಆಡಬೇಡಿ. ನಮ್ಮ ತೇಜಸ್ ಅನ್ನ ಸಿಗಲಿ, ನಿಮಗೆಲ್ಲ ಇದೆ. ಅಣ್ಣ, ಬಂದಿರೋ ವಿಷಯ ನೋಡಿ, ನಿಮ್ಗೇನು ಬೇಕು ಅಂತ ಹೇಳಿ. ಇದು ಮರ್ಯಾದಸ್ಥರಿರೋ ಜಾಗ. ನೀವೀಗೆಲ್ಲ ನುಗ್ಗಬಾರ್ದು. ಏನು ಅಂತ ಹೇಳಿ. ನಮಗೇನು ಬೇಕು ಅದನ್ನು ನಾವು ಹುಡ್ಕೋತೀವಿ. ನೀವು ಸುಮ್ಮನೆ ಇದ್ದರೆ ಸರಿ. ನಿಂತ್ಕೊಳ್ಳಿ. ಎಲ್ಲಿಗೆ ನುಗ್ತಾ ಇದ್ದೀರಾ? ಇದು ಹೆಣ್ಮಕ್ಳಿರೋ ಮನೆ. ಜೋಪಾನ ಗಲಾಟೆ ಮಾಡಿದ್ರೆ. ಇವ್ರು ಗೊತ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ಇವ್ರು ಯಾರಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಅವತ್ತು ನಮ್ಮ ಅಣ್ಣನ ಜೊತೆ ನಿಮ್ಮ ಮನೆಗೆ ಬಂದಿದ್ರು ತಾನೇ? ಹಾಂ, ಹೌದು. ಅವ್ರು ನಿಮ್ಮವರಲ್ವಾ? ಅದೇ ಅವತ್ತು ನಮ್ಮನೆಗೆ ಬಂದಿದ್ರಲ್ಲ. ಇವರು ನಮ್ಮವರಲ್ಲ, ಆದರೆ ನಮ್ಮ ಜೊತೆ ಬಂದಿದ್ರು. ಇವ್ರನ್ನೆಲ್ಲಾದರೂ ನೋಡಿದ್ದೀರಾ? ಇಲ್ಲಪ್ಪ, ನಾನು ನೋಡಿಲ್ಲ. ನೋಡಮ್ಮ, ನಿಜ ಹೇಳ್ತಿದ್ದೆ ತಾನೇ? ನಿಜಾನೇ ಹೇಳ್ತಾ ಇದ್ದೀನಿ. ಸರಿ ಬಿಡಿ, ನಾನೇ ಚೆಕ್ ಮಾಡ್ತೀನಿ. ನೋಡಿ, ಆ ವ್ಯಕ್ತಿಗೂ ನಮಗೂ ಏನು ಸಂಬಂಧ? ಅವ್ರು ನಮ್ಮನೆಗೆ ಯಾಕೆ ಬರ್ತಾರೆ? ಅವರು ನಿಮ್ಮ ಕಡೆಯವರಲ್ವಾ? ಅವರು ಇಲ್ಲಿಗೆ ಯಾಕೆ ಬರ್ತಾರೆ? ಅವೆಲ್ಲ ನನಗೇನು ಗೊತ್ತಿಲ್ಲಪ್ಪ. ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಇದು ಹೆಣ್ಮಕ್ಳಿರೋ ಮನೆ. ನೀವು ಗಲಾಟೆ ಮಾಡಿದಾಗ
ಅಕ್ಕಪಕ್ಕದವರೆಲ್ಲ ತಪ್ಪು ತಿಳ್ಕೊತಾರೆ. ದಯವಿಟ್ಟು ನೀವು ಹೊರಡಿ. ಮಚ, ಈ ಅಮ್ಮನ ನೋಡಿದ್ರೆ ಫುಲ್ ಹೆದರ್ಕೊಂಡಂಗಿದ್ದಾರೆ. ಈ ಮನೇಲಿ ಇಲ್ಲ ಅನಿಸುತ್ತೆ. ಬಾ ಹೋಗೋಣ. ಸರಿ, ಬಂದರೆ ನನಗೆ ಇನ್ಫಾರ್ಮ್ ಮಾಡಿ. ಸರಿ ಬಾರೋ. ರಾಜ ಇದ್ನಲ್ಲ, ಅವನಿಗೆ ನಿನ್ನ ಹಾಗೆ ಸುಂದರವಾದ ಮಗಳಿದ್ಲು. ಆದರೆ ಆ ರಾಜ ಮಗಳಿಗೆ ಮದುವೆನೇ ಮಾಡಲ್ಲ ಅಂತ ಶಬ್ದ ಮಾಡಿಬಿಟ್ಟಿದ್ದ. ಯಾಕೆ? ಎಲ್ಲಿ ಮದುವೆ ಮಾಡಿಕೊಟ್ರೆ ಮಗಳು ತನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯ. ಆ ಭಯಕ್ಕೇ ಅವಳಿಗೆ ಮದುವೆನೇ ಮಾಡಿರಲಿಲ್ಲ. ಅಷ್ಟು ಪ್ರೀತಿ ಮಾಡ್ತಿದ್ದ ರಾಜ ತನ್ನ ಮಗಳನ್ನ. ಅಜ್ಜಿ, ಈ ಕತೆ ಬೇಡ ಅಜ್ಜಿ. ಯಾಕಾದ್ಯಾ? ಚೆನ್ನಾಗಿಲ್ವಾ ಕತೆ? ಚೆನ್ನಾಗಿದೆ, ಆದರೆ ನಂಗೆ ಯಾಕೋ ಬೇರೆ ಕತೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಬೇರೆ ಕತೆನಾ? ಯಾವ ಕತೆ? ನಮ್ಮ ಅಪ್ಪನ ಕತೆ. ಅವ್ರು ಹೇಗಿದ್ರು, ಏನು ಮಾಡ್ತಾ ಇದ್ರು, ಅಪ್ಪ ಅಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ಏನು ಅಂತ ಹೇಳಿ ಕರೀತಾ ಇದ್ರು. ನಂಗೆ ಇದೆಲ್ಲ ತಿಳ್ಕೋಬೇಕು ಅಜ್ಜಿ. ಪ್ಲೀಸ್ ಅಜ್ಜಿ ಹೇಳಿ. ಅಜ್ಜಿ ಪ್ಲೀಸ್ ಹೇಳಿ. ನಿಮ್ಮಪ್ಪನ ಬಗ್ಗೆ ಹೇಳಬೇಕು ಅಂದರೆ 3 ರಾತ್ರಿ 3 ಹಗಲು ಕಳೆದ್ರೂ ಮುಗಿಯದ ಕತೆ ನಮ್ಮ. ಹೇಳಜ್ಜಿ. ನಿಮ್ಮಪ್ಪನ್ನ ನಾನು ನಾಳೆನಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಿಮ್ಮಪ್ಪ ಚಿನ್ನದಂಥ ಮನುಷ್ಯ. ಮನಸ್ಸಿನಲ್ಲಿ ಒಂದು ಚೂರು ಕಲ್ಮಶನೂ ಇರಲಿಲ್ಲ. ಎಲ್ಲರೂ ಪ್ರೀತಿ ಮಾಡ್ತಿದ್ದ. ಪ್ರೀತಿನೇ ನಿಮ್ಮಪ್ಪನ ಆಸ್ತಿ. ನಿಷ್ಠಾವಂತ, ಸ್ವಾಭಿಮಾನಿ, ಪ್ರಾಮಾಣಿಕ ಅನ್ನೋದೇ ನಿಮ್ಮಪ್ಪನ ಹಿರಿಮೆ. ಯಾರಾದರೂ ಕಷ್ಟ ಅಂತ ಬಂದರೆ ದಾನ ಮಾಡೋವಂಥ ಪುಣ್ಯವಂತ. ಅತ್ಯ, ನನಗೆ ಚೆನ್ನಾಗಿ ನೆನಪಿದೆ. ನೀನು ಹುಟ್ಟಿದ ದಿನ ನಿಮ್ಮಪ್ಪನಿಗೆ ಒಂದು ದೊಡ್ಡ ಕೇಸ್ ಬಂದಿತ್ತು. ಆ ಕೇಸ್ಗೋಸ್ಕರ ಅವತ್ತು ಕೋರ್ಟ್ಗೆ ಹೊರಟಿದ್ರು. ದೊಡ್ಡವರೆಲ್ಲ ಆ ಕೇಸಲ್ಲಿ ಶಾಮೀಲಾಗಿದ್ದಾರೆ ಅಂತ ವಿಷಯ ಇತ್ತು. ನಿಮ್ಮಪ್ಪ ತೀರ್ಪು ಹೇಳೋ ಹಿಂದಿನ ದಿನ ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ದ. ಅವನು ನಮ್ಮೆಲ್ರಿಗೂ ಬೆದರಿಕೆ ಹಾಕಿ ಹಣದ ಆಸೆನೂ ತೋರಿಸ್ದ. ಆದರೆ ನಿಮ್ಮಪ್ಪ ಬಗ್ಲಿಲ್ಲ. ಕೋರ್ಟಲ್ಲೇ ನೋಡ್ಕೊಳ್ತೀನಿ ಅಂತ ಅವನಿಗೆ ಸವಾಲು ಹಾಕಿದ್ರು. ಏನೂ ಮಾಡೋಕ್ಕಾಗದೆ ಹಾಗೆ ಹೊರಟೋದ ಅವನು. ಆವತ್ತೇ ಮತ್ತೆ ನಿಮ್ಮಮ್ಮನಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದ್ದು. ಆವತ್ತೇ ಆ ದೊಡ್ಡ ಮನುಷ್ಯನ ವಿರುದ್ಧ ತೀರ್ಪು ಕೊಟ್ಟು ನ್ಯಾಯ ಉಳಿಸಿದ್ರು. ಆವತ್ತಿನ ದಿನ ಹೊಡೆದವಳು ನೀನು. ಆವತ್ತು ನಿನ್ನನ್ನು ಕೈಯಲ್ಲಿ ಎತ್ಕೊಂಡು ನಿಮ್ಮಪ್ಪ ನಮ್ಮ ಮನೆಗೆ ಧೈರ್ಯ ಲಕ್ಷ್ಮಿ ಬಂದ್ಲು ಅಂದರು. ಅಜ್ಜಿ, ನಾನು ಅಪ್ಪನ ನೋಡಬೇಕಿತ್ತು. ಹಲೋ ಹಲೋ ಅಜ್ಜಿ, 1 ನಿಮಿಷ. ಅಮ್ಮ. ಓ ಸುಹಾಸಿನಿ, ನನ್ನ ಕಣ್ಣು ಕಾಣತ್ತೆ ಕಣೆ. ನಾನೇ ಬಂದೇ ಇರು. ಆದ್ಯಂಗೆ ಏನು ಹೇಳ್ತಾ ಇದ್ರಿ? ನಿನಗೆ ಯಾಕೆ? ಆದ್ಯಂಗೆ ಏನು ಹೇಳ್ತಾ ಇದ್ದೆ ಅಂದೆ. ಅವಳ ಅಪ್ಪನ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ? ಅವಳ ಅಪ್ಪನ ಬಗ್ಗೆ ಅವಳಿಗೆ ಹೇಳಿದೆ, ಇನ್ಯಾರಿಗೆ ಹೇಳಿ? ನೀನಂತೂ ಒಳ್ಳೆ ತಾಯಿ ಅಂತ ಸೋಗ್ ಹಾಕೊಂಡು ಅವಳಿಂದ ಎಲ್ಲ ವಿಚಾರನೂ ಮುಚ್ಚಿಟ್ಟಿದ್ಯಾ. ಈಗ ಗೊತ್ತಾಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಿತಿ ಮೀರಿ ಮಾತಾಡ್ತಾ ಇದೀಯ ನೀನು. ಇನ್ನೊಂದು ಸಾರ್ತಿ ಈ ಮನೆಯಲ್ಲಿ ಆದ್ಯಂಗಾಗ್ಲಿ ಅಥವಾ ಬೇರೆ ಯಾರಿಗೆ ಆಗ್ಲಿ ಸೂರ್ಯನಾರಾಯಣನ ಬಗ್ಗೆ ಹೇಳಬಾರ್ದು.
ನೋಡು ಸುಹಾಸಿನಿ, ಕತ್ಲು ಕಳೆದ ಮೇಲೆ ಬೆಳಕು ಬರಲೇಬೇಕು. ನೀನು ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡ್ತೀಯ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕು ತಾನೇ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಆಮೇಲೆ ವಿಚಾರಿಸ್ಕೊತೀರಿ? ಈಗಲೇ ವಿಚಾರಿಸ್ಕೊ, ಬಿಡುವಾಗಿದ್ದೀನಲ್ಲ. ಲೇ ಸುಹಾಸಿನಿ, ಬಾರೆ, ಆಮೇಲೆ ಏನು ವಿಚಾರಿಸ್ತೀಯ? ಈಗಲೇ ವಿಚಾರಿಸು. ಓಹೋ, ನಾನು ಇವ್ರ ಮಮ್ಮಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳಲ್ಲ, ನನ್ನನ್ನು ವಿಚಾರಿಸ್ಕೊತಾಳಂತೆ. ನಾನು ಬಿಟ್ಬಿಡ್ತೀನ. ಅಪ್ಪ